ನಾನಿವತ್ತು ಬ್ಲೌಸಲ್ಲಿ ಮತ್ತು ಡ್ರೆಸ್ಸಲ್ಲಿ ನೆಕ್ ಬ್ಯಾಂಡ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನೆಕ್ ವಿಡ್ತು 3 ಕಾಲು, ಫ್ರಂಟ್ ಡೀಪು 7.5 ಪ್ಲಸ್ 8 ಇಂಚಸ್ ತೊಗೊಳ್ಳಿ ಮತ್ತು 3 ಕಾಲು ತೊಗೊಂಡು ಬಾಕ್ಸ್ ಹಾಕಿ. ನಾನೀಗ ಮಾಡ್ತಿರೋದು ಡ್ರೆಸ್ಸಲ್ಲಿ ನೆಕ್ ಬ್ಯಾಂಡು. ಸ್ಟ್ರೈಟ್ ಅಲ್ಲಿಂದ 4 ಇಂಚ್ ಡೌನ್ ತೊಗೊಂಡು ಒಂದು ರೌಂಡ್ ನೆಕ್ ಶೇಪ್ ಹಾಕ್ಕೊಳ್ಳಿ. ಅಲ್ಲಿಂದ ಒಂದು ಪೆಂಡಗನ್ ಶೇಪ್ ನಾನು ಡ್ರಾ ಮಾಡ್ಕೊತಿದ್ದೀನಿ. ನೆಕ್ ಶೇಪನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಡ್ರಾ ಮಾಡ್ಕೋಬೋದು. ನನಗೆ ಇದನ್ನು ಪೆನ್ನಲ್ಲಿ ಅಲರ್ಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ 1 ಇಂಚ್ ಗ್ಯಾಪ್ ಬಿಟ್ಟು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಮೈ ನೆಕ್ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ತೊಗೊಂಡು ನೆಕ್ ಬಿಟ್ಟು 6 ತೊಗೊಂಡಿದ್ದೀನಿ ಈ ನೆಕ್ ಬ್ಯಾಂಡ್ಗೆ. ಇದಾದಮೇಲೆ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈಗ ನೆಕ್ ವಿಡ್ತನ್ನು ಬರ್ಕೋಬೇಕು. 3.25 ಇಂಚಸ್ 3.25 ಇಂಚಸ್ ಮತ್ತು ಸೆಂಟ್ರು ಗ್ಯಾಪ್ ಕೂಡ ಬರ್ಕೊಳ್ಳಿ. 1/2 ಇಂಚ್ ಒಂದು ಪಾಯಿಂಟ್ ಇದೆ, ಅದು 1/2 ಇಂಚ್ ಒಂದು ಪಾಯಿಂಟು, 1/2 ಇಂಚ್ ಒಂದು ಪಾಯಿಂಟು. ನಿಮ್ಗೆ ಐರನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದಾದಮೇಲೆ ಫ್ರಂಟು ನೆಕ್ ಶೇಪನ್ನು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಬಂತು ಫ್ರಂಟು ಕರ್ವ್ ಶೇಪ್? ಅದು 5.5 ಇಂಚ್ ಬಂತು. ಹಾಗೆ ಬ್ಯಾಕ್ವರ್ಡ್ ಚೆಕ್ ಮಾಡ್ಕೊಳ್ಳಿ. 1/4 ಇಂಚ್ ಡೌನ್ ತೊಗೊಂಡಿನಿ, 3 ಕಾಲು ವಿಡ್ತ್ ತೊಗೊಂಡು ಒಂದು ರೌಂಡ್ ನೆಕ್ ಶೇಪ್ ಹಾಕಬೇಕು. ಅದಾದಮೇಲೆ ಆ ರೌಂಡ್ ನೆಕ್ ಶೇಪ್ ಚೆಕ್ ಮಾಡ್ಕೊಳ್ಳಿ. 4 ಇಂಚ್ ಬಂತು. ಟೋಟಲಿ 5, 4, 9.5 ಆಯಿತು. 5.5, 4, 9.5. ಅದಾದಮೇಲೆ ಆ ರೌಂಡ್ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ನೆಕ್ ಶೇಪು 5.5 ಬಂತು, ಅದರ ಅರ್ಧ ಇಂಚು ಶೋಲ್ಡರ್ ನಾಟ್ ಹೋಗುತ್ತೆ. ಬ್ಯಾಕು 4 ಇಂಚ್ ಬಂತು, ಅದರ ಅರ್ಧ ಇಂಚು ಶೋಲ್ಡರ್ ನಾಟ್ ಹೋಗುತ್ತೆ. 3.5 ಆಯಿತು. ಟೋಟಲಿ 8.5 ಬಂತಲ್ವಾ? ಎಷ್ಟು 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 8.75 ಆಯಿತು. ಟೋಟಲಿ ನಿಮ್ಮದು ನೆಕ್ ಬ್ಯಾಂಡ್ ನೆಕ್ ಬ್ಯಾಂಡು ರೌಂಡು 8.75 ಬರಬೇಕು. ಓಕೆ, ಕರೆಕ್ಟಾಗಿ ಈಗ ಆ ನೆಕ್ ಬ್ಯಾಂಡ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಆ ನೆಕ್ ಬ್ಯಾಂಡ್ ಶೇಪ್ ಹೇಗಿದೆ ಕಟ್ ಮಾಡ್ಕೊಳ್ಳಿ. ಈಗ ಫಿನಿಶಿಂಗ್ ಕಡೆ ಮಾರ್ಕ್ ಮಾಡ್ಕೊಳ್ಳಿ, ಬಾಟಮ್ ಸೈಡು ಫಿನಿಶಿಂಗ್ ಸೈಡ್ ಅಂತ. ಓಕೆ, ಈಗ ನಿಮ್ಮ ಕಣ್ಮುಂದೆ ನೆಕ್ ಬ್ಯಾಂಡ್ ಕಟಿಂಗ್ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.